ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ನಡೀತಾ ಇದೆ. ಈ ಹೋರಾಟಕ್ಕೆ ಮೂಲ ಸ್ವರೂಪವನ್ನು ಕೊಟ್ಟವರು ನಿಖಿಲ್ ಕುಮಾರಸ್ವಾಮಿ ಅವರು. ಇಲ್ಲಿನ ರೈತರಿಗೆ ಬೆನ್ನೆಲುಬಾಗಿ ನಿಂತು ನಿಮ್ಮ ಹೋರಾಟಕ್ಕೆ ನಾವು ಸಾಥ್ ಕೊಡ್ತೀವಿ, ಸದಾಕಾಲ ನಿಮ್ಮ ಜೊತೆ ಇರ್ತೀವಿ ಅನ್ನೋದನ್ನ ಮೂಲಕ ಮತ್ತು ಕಾನೂನಿನ ಹೋರಾಟದ ಮೂಲಕ ಇಲ್ಲಿರುವಂಥ ರೈತರಿಗೆ ನೆರವು ಕೊಟ್ಟವರು ನಿಖಿಲ್ ಕುಮಾರಸ್ವಾಮಿ. ಈಗ ಈ ಹೋರಾಟವನ್ನ ಮತ್ತೊಂದು ರೂಪಕ್ಕೆ ಕರ್ಕೊಂಡೋಗಿ ಅದನ್ನ ಪಾದಯಾತ್ರೆಯ ಮೂಲಕ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಈಗ ನಿಮಗೆ ಗೊತ್ತಿದೆ, 500ಕ್ಕೂ ಹೆಚ್ಚು ದಿನಗಳ ಕಾಲ ರೈತರು ವಯಸ್ಸನ್ನ ಲೆಕ್ಸ್ದಿರ ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಕೂಡ ಅವ್ರ ಭೂಮಿ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ನಿರಂತರವಾದಂಥ ಪ್ರಯತ್ನದಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಯಾವುದೇ ಚುನಾಯಿತಿ ಪ್ರತಿನಿಧಿಗಳು ಈ ಭಾಗಕ್ಕೆ ಬಂದು ರೈತರನ್ನ ವಿಶ್ವಾಸ ತಗೊಳ್ತಕ್ಕಂಥ ಪ್ರಯತ್ನಗಳು ಇಲ್ಲಿಂದ ಆಗಿಲ್ಲ ಇಲ್ಲಿಯವರೆಗೂ ಕೂಡ. ನಾವು ಈಗಾಗಲೇ ಹಲವಾರು ಬಾರಿ ನಿರಂತರ ಸಂಪರ್ಕದಲ್ಲಿ ಈ ಭಾಗದ ರೈತರ ಒಡನಾಟದಲ್ಲಿದ್ದೇವೆ. ಇರ್ತಕ್ಕಂಥ ವಾಸ್ತವ ಸ್ಥಿತಿಯ ಬಗ್ಗೆ ಸಂಪೂರ್ಣ ಅರಿವು ಇದೆ. ಈ ಹಿಂದೆಯೂ ಕೂಡ ಬೈರ್ಮಂಗಲ ಭಾಗದಲ್ಲಿ ಒಂದು 11 ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡುವ ಮೂಲಕ ನನ್ನ ಕಣ್ಣಾರೆ ಇಲ್ಲಿ ಏನು ಕೃಷಿಯನ್ನು ಮಾಡ್ತಾರೆ, ಯಾವ ರೀತಿ ಹೈನುಗಾರಿಕೆ ಮಾಡ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ, ಎಷ್ಟು ಗಿಡ ಮರಗಳಿದೆ, ಎಷ್ಟು ಫಲವತ್ತಾದಂಥ ಜಮೀನಿದೆ, ಎಲ್ಲವೂ ಕೂಡ ನೋಡಿದ್ದೇವೆ. ಆದರೆ ರಾಜ್ಯ ಸರ್ಕಾರ ಇದನ್ನು ಒಂದು ರಿಯಲ್ ಎಸ್ಟೇಟ್ ದಂಧೆಯಾಗಿ ನೋಡ್ತಾ ಇದೆ ಹೊರತುಪಡಿಸಿ ಬೇರೆಯವ್ರ ಕಣ್ಣು ಮುಂದೆ ಇದೇನು ಕಾಣ್ತಾ ಇಲ್ಲ. ಇಲ್ಲಿಂದ 35,000 ಕೋಟಿ ಹಣ ಉತ್ಪಾದನೆ ಆಗುತ್ತೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಆಲೋಚನೆಗಳೇನಿದೆ. ಆದರೆ ರೈತರಿಗೆ ಅವರ ಉಸಿರಾಗಿದೆ, ಇದು ಹಸಿರೇ ಅವರ ಉಸಿರಾಗಿದೆ. ಇಂಥ ಸಂದರ್ಭದಲ್ಲಿ ರೈತರ ಜೊತೆ ರೈತರ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಪಕ್ಷ ನಿಲ್ಲುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಇದೆ. ಅದನ್ನು ಅರ್ಥಕೊಂಡು ಅವ್ರ ಜೊತೆಯಲ್ಲಿ ಕಾನೂನಿನ ಹೋರಾಟ ಇರ್ಬೋದು ಅಥವಾ ಪಾದಯಾತ್ರೆ ಇರ್ಬೋದು, ಅವ್ರ ಜೊತೆಲಿ ಇದ್ದೀವಿ. ಥ್ಯಾಂಕ್ ಯು. ಇವತ್ತು ಚೆನ್ನಾಗಿ